ನೇಮಕಾತಿ ವಿಚಾರವಾಗಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಸುದ್ದಿ ಆಗಿದೆ. ಸೊ ಆ ಒಂದು ಸುದ್ದಿಯಾಗಿ ಬೆಳಿಗ್ಗೆ ನೋಡಿದ್ರ ಮಾಧ್ಯಮಗಳೆಲ್ಲವೂ ಕೂಡ. ಅಂಡ್ ಅದರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ನಿನ್ನೆ ನಾನು KS ವಿಷಯವಾಗಿ ಕಾನೂನಾತ್ಮಕ ಹೋರಾಟದ ಬಗ್ಗೆ ತಿಳಿಸಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ದಾಖಲೆಗಳನ್ನ ಕೂಡ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳಿಂದ ಕೇಳಿದ್ದೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ತುಂಬಾ ಜನ ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಸಹಕಾರ ನೀಡಿದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಖಂಡಿತವಾಗಿಯೂ ನೀವು ಏನು ನಂಬಿಕೆ ಇಟ್ಟಿದ್ರೆ ಆ ನಂಬಿಕೆಗೆ ಒಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಂಡ್ ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿ KS ಕಾನೂನಾತ್ಮಕ ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ ಅಂತೇಳಿ. ಅಂಡ್ ಹಾಗೆ PDOದು ಕೂಡ ಈಗಾಗಲೇ ಪ್ರಬಲ ಸಾಕ್ಷಿಗಳು ಲಭ್ಯವಾಗಿರೋದ್ರಿಂದ ಅದನ್ನು ಕೂಡ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀವಿ. ಅಂಡ್ ಅದು ಕೂಡ ತನಿಖೆ ಆಗತ್ತೆ ಅನ್ನುವಂಥ ಭರವಸೆ ಇದೆ. ಅದರ ಜೊತೆ ನೇಮಕಾತಿ ವಿಚಾರವಾಗಿ ಏನೋ CM ಅವರು ಇನ್ನೆರಡು ದಿನದಲ್ಲಿ ಸೋಮವಾರ ಅಥವಾ ಮಂಗಳವಾರದಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಸೊ ನೋಡ್ಬೇಕು ಅದು ಏನಾಗುತ್ತೆ. ಇನ್ನು ಸುಮ್ಮನೆ ಮತ್ತು ಅದು ಕೂಡ ಇದೆ, ಇಷ್ಟು ದಿನ ಹೇಳಿದಾಗೆ ನಕಲಿ ಭರವಸೆ ಆಗಿದ್ರೆ ಖಂಡಿತವಾಗಿ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳು ಕೂಡ ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧರಾಗಬೇಕಾಗತ್ತೆ. ಯಾಕೆ ಅಂತಂದ್ರೆ ನೋಡಿ, ನೇಮಕಾತಿ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ಬೋದು, ತುಂಬಾ ಜನ ಆಸ್ಪಿರೆಂಟ್ಸ್ ನಿನ್ನೆಯಿಂದ ಅದೇ ಕೇಳ್ತಾ ಇದ್ರಿ. ಸರ್, ಈಗ ರೆಕ್ರೂಟ್ಮೆಂಟ್ಗಳ ಸ್ಕ್ಯಾಮ್ ಆಗಿರೋದ್ರ ಬಗ್ಗೆ ಬಿಡಿ, ಬಟ್ ಇಮಿಡಿಯೇಟ್ ಆಗಿ ನೇಮಕಾತಿ ವಿಚಾರದ ಕಡೆ ಹೆಚ್ಚು ಗಮನ ಕೊಡಿ. ಯಾಕೆಂತಂದ್ರೆ ನಮ್ಮ ವಯಸ್ಸೆಲ್ಲ ಕಳೆದು ಹೋಗ್ತಿದೆ, ದಿನೇ ದಿನೇ ತುಂಬಾ ಒತ್ತಡ ಆಗ್ತಾ ಇದೆ ಅಂತ. ಖಂಡಿತ ಅಂಡ್ ನೇಮಕಾತಿ ಕೂಡ ಆಗಲಿ, ಅದರ ಜೊತೆ ಈ PDO KS ತನಿಖೆ ಕೂಡ ಆಗ್ಬೇಕು. ಯಾಕೆ ಅಂತಂದ್ರೆ ಕಷ್ಟಪಟ್ಟು ನೀವು ಈಗ 5-10 ವರ್ಷ ಓದಿರ್ತೀರಾ. ಇನ್ ಕೇಸ್ ನಾಳೆ KPSC ಇಂದಾನೆ ನೋಟಿಫಿಕೇಶನ್ಸ್ ಆಗುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗುತ್ತೆ ಅಥವಾ ಲ್ಯಾಂಡ್ ಸಬ್, ಬೇರೆ ಯಾವುದೋ ಮಾಡಿದ್ರೆ ಅನ್ಕೊಳ್ಳಿ, ಅಲ್ಲೂ ಕೂಡ ನೀವು ಪ್ರತಿಭೆ ಪ್ರಾಮಾಣಿಕತೆಯಿಂದ ಓದಿರ್ತೀರಾ. ಇನ್ಯಾರೋ ಬಂದು ದುಡ್ಡು ಕೊಟ್ಟು ಹುದ್ದೆಗಳನ್ನ ಪಡ್ಕೊಂಡು ಆಯ್ಕೆ ಆಗ್ಬಿಟ್ರೆ ನಿಮ್ ಪರಿಸ್ಥಿತಿ ಹೆಂಗಾಗುತ್ತೆ? ಮತ್ತೆ ನೀವು ಇನ್ನೊಂದು ನೇಮಕಾತಿ ಅಂತ ಹಿಂಗೆ ಓದ್ತಾ ಕೊಡ್ತೀರಾ. ಸೊ ಅದಕ್ಕೆ ಪಾರದರ್ಶಕವಾಗಿ ನೇಮಕಾತಿಗಳು ಕೂಡ ಆಗಬೇಕು. ಬರೀ ರೆಕ್ರೂಟ್ಮೆಂಟ್ ಮಾಡೋದಷ್ಟೇ ಅಲ್ಲದೆ ಆ ನೇಮಕಾತಿಗಳಲ್ಲಿ ಪ್ರಾಮಾಣಿಕವಾಗಿ ಓದಿದಂತ ಅಭ್ಯರ್ಥಿಗಳ ಆಯ್ಕೆ ಆದ್ರೆ ಆ ನೇಮಕಾತಿಗಳಿಗೂ ಕೂಡ ಒಂದು ಬೆಲೆ ಇರುತ್ತೆ. ಹಾಗೆ KPSCಗೆ ಯಾವುದೇ ಒಂದು ಪರೀಕ್ಷೆಗಳನ್ನ, ಎಸ್ಪೆಷಲಿ ಗ್ರೂಪ್ C ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳನ್ನ ಕೊಡಬಾರ್ದು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ. ಅದು ಖಂಡಿತವಾಗಿ ಆಗ್ಬೇಕು. ಯಾಕೆ ಅಂತಂದ್ರೆ KPSC ಹೆಂಗಾಗಿದೆ ಅಂದ್ರೆ ನೇಮಕಾತಿಗಳನ್ನ ಯಾವ ರೀತಿಯಾಗಿ ಒಂದು ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ತನಗೆ ಎಷ್ಟು ಬೇಕೋ ಅಷ್ಟು ಅಲ್ಲಿರುವ ಮೆಂಬರ್ಸ್ಗಳಾಗಿರ್ಬೋದು, ಅಲ್ಲಿರುವಂಥವ್ರು ಎಲ್ಲರೂ ಕೂಡ ನಮ್ಗೆ ಹೆಂಗೆ ಒಂದು ATM ಮಷಿನ್ ತರ ನೇಮಕಾತಿಗಳನ್ನ ಈ KPSC ಬಳಸ್ಕೊಳ್ತಾ ಇದೆ. ಸೊ ದಯವಿಟ್ಟು ಅದು ಆಗಬಾರ್ದು. ಈಗಾಗಲೇ KS 384 ನಾವು ಕೊಟ್ಟಿರುವಂತ ಲೋಕಾಯುಕ್ತ ದೂರನ್ನ ಏನಾದ್ರು ನಿಮ್ಗೆ ರಿವೀಲ್ ಮಾಡಿದ್ವಿ ಅಂತಂದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಇಷ್ಟು ಜನ ಆಸ್ಪಿರೆಂಟ್ಸ್ ಇದರಲ್ಲಿ ಪರಿಶ್ರಮ ಹಾಕಿ ಓದಿದವ್ರಿಗೆ ಯಾಕೆ ನಾವು ಆಯ್ಕೆ ಆಗಿಲ್ಲ ಅನ್ನೋದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ. ಅದು ಕೂಡ ರಿವೀಲ್ ಮಾಡ್ತೀವಿ. ಕಾರಣ ಇಷ್ಟೇ, ಒಂದಿಷ್ಟು ಕಾನೂನಾತ್ಮಕವಾಗಿ ನಮಗೆ ಸೂಚನೆ ಇರುತ್ತೆ, ಈ ರೀತಿ ಮಾಡಬಾರ್ದು ಅಂತ. ಸೊ ಅದಕ್ಕೆ ಮಾಡ್ತಾ ಇಲ್ಲ. ಅಂಡ್ ಅದರ ಜೊತೆ PDOದಂತೂ ನಾನು ನೇರವಾಗಿ ರಿಜಿಸ್ಟರ್ ನಂಬರ್ಗಳನ್ನೇ ತೋರಿಸಿದ್ದೀನಿ. ಅದರಲ್ಲಿ ಏನು ಮುಚ್ಚುಮರೆಯಲ್ಲಿ ಇನ್ನೂ ಕೂಡ ಹೆಸರುಗಳು ಏನು ಕಂಪ್ಲೀಟ್ ಆಗಿ ಬಹಿರಂಗಗೊಳಿಸ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಎಷ್ಟೋ ಕಷ್ಟಪಟ್ಟು 5-10 ವರ್ಷ ಕೂತ್ಕೊಂಡು ಒಂದು ಹುದ್ದೆ ಪಡಿಬೇಕಂದ್ರೆ ಎಷ್ಟು ಪರಿಶ್ರಮ ಹಾಕಬೇಕು ಅಂತ ನಿಯತ್ತಾಗಿ ಓದಿದಂತ ಆಸ್ಪಿರೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಯಾರೋ ಇನ್ಯಾವುದೋ ಮಾರ್ಗದ ಮೂಲಕ ಇನ್ಫ್ಲುಯೆನ್ಸ್ ಹಣ ಬಳಸ್ಕೊಂಡು ಲಿಸ್ಟಲ್ಲಿ ಹೋಗಿ ಕೂತ್ಕೊಳ್ಳೋನಿಗೆ ಅದರ ವ್ಯಾಲ್ಯೂ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ನೇಮಕಾತಿ ಪರವನ್ನು ಕೂಡ ಹೋರಾಟ ಮಾಡಬೇಕಾಗಿ ಈ ನೇಮಕಾತಿಗಳ ಅಕ್ರಮಗಳ ವಿರುದ್ಧ ಕೂಡ ಧ್ವನಿ ಎತ್ತಬೇಕು. ಎಲ್ಲೂ ಯಾವುದೋ ಸೈಡ್ ಅನ್ನ ಆಗಬಾರ್ದು. ನಾವು ಬರೀ ಇದೊಂದು ವಿಷಯವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಾಗ ನೇಮಕಾತಿ ವಿಚಾರವನ್ನ, ಇಲ್ಲಿ ಅಕ್ರಮಗಳ ವಿಚಾರವನ್ನ ಸೈಡ್ಗೆ ಸರಿಸುವಂಥದ್ದು ಆಗಬಾರ್ದು. ಅದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಪ್ರಬಲವಾಗಿ ಸಾಕ್ಷಿಗಳಿದ್ರು, ಈ ಬಾರಿ ನೇರವಾಗಿ ಸಿಕ್ಕಾಕೊಂಡಿದ್ರು ಕೂಡ ನಾವು ಅದನ್ನ ಹಂಗೆ ಕೈ ಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ನೇಮಕಾತಿ KS 400+ ಇದೆ, PDO ಇದೆ, ಬೇರೆ ಬೇರೆ ರೆಕ್ರೂಟ್ಮೆಂಟ್ BA ಆಗುತ್ತೆ, ಸಬ್ ರಿಜಿಸ್ಟರ್ ಇದೆ, ಅದೆಲ್ಲವೂ ಕೂಡ ಭ್ರಷ್ಟರ ಪಾಲು ಆಗಬಾರ್ದು. ಸೊ ಅದು ನಮ್ಮ ಕಾಳಜಿ. ಅಂಡ್ ಯಾರೇ ಆಗಿರಲಿ, ಏನೇ ಹೋರಾಟ ಮಾಡಿದ್ರು ಖಂಡಿತವಾಗಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಅದರಲ್ಲಿ ಏನು ತಪ್ಪಿಲ್ಲ. ಹೋರಾಟಗಳಿಗೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ. ಅಂಡ್ ಯಾರ ಬಗ್ಗೆ ಕೂಡ ಅಷ್ಟೇ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಅವ್ರ ಬಗ್ಗೆ ಅವರ ವಿಡಿಯೋಗೆ ಹೋಗಿ ನಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕೋದು, ನಮ್ಮ ವಿಡಿಯೋಲಿ ಬಂದು ಅವ್ರ ಬಗ್ಗೆ ಅದೆಲ್ಲ ಮಾಡಬೇಡಿ. ಯಾಕಂತಂದ್ರೆ ಎಲ್ಲರೂ ಒಂದು ವಿದ್ಯಾರ್ಥಿ ಕಾಳಜಿಗೋಸ್ಕರ, ಒಂದು ಒಳ್ಳೆ ಹಿತಾಸಕ್ತಿಗೋಸ್ಕರ ಸೇರಿದ್ದೀವಿ, ಏನೋ ಒಂದು ಮಾಡ್ತಾ ಇದೀವಿ, ಮಾಡೋಣ. ಎಲ್ಲರ ಪ್ರೆಷರ್ ಕೂಡ ಇರಬೇಕು, ಆಯ್ತಾ? ಯಾವ್ದು ಇಂಡಿವಿಜುವಲ್ ಡಿವೈಡ್ ಇದೆ ಅಂದ್ರೆ ಯಾರೋ ಸುಮ್ಮನೆ, ಎಲ್ಲರೂ ಕೂಡ ಪ್ರೆಷರ್ ಬಿಲ್ಡ್ ಮಾಡ್ತಾ ಇರಬೇಕು. ಸೊ ಅದರಿಂದ ಒಂದೊಳ್ಳೆ ಫಲಿತಾಂಶ ಸಿಗ್ಬೇಕು ಹೊರತು ಇಲ್ಲಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ಏನೋ ಅದರಿಂದ ನಮ್ಗೇನೋ ಸಿಗುತ್ತೆ ಅನ್ನುವಂಥದ್ದು ಏನೂ ಇಲ್ಲ. ಪ್ರತಿಯೊಬ್ಬರ ಒಂದು ಧ್ವನಿ ಕೂಡ ಸರ್ಕಾರಕ್ಕೆ ಮುಟ್ಟಬೇಕು. ಅಂಡ್ ಇನ್ನೇನಾದ್ರೂ ಸೋಮವಾರ ಮಂಗಳವಾರ 2-3 ದಿನಗಳ ಏನು ನೇಮಕಾತಿ ಆಗಿಲ್ಲ ಅಂದ್ರೆ ಅದು ಬೇರೆ ಕತೆ ಇದೆ ಅಂತ. ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ? ಕಾಯೋರ್ಗೂ ಕೂಡ ಒಂದು ತಾಳ್ಮೆ ಇರುತ್ತೆ. ಅಂಡ್ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ಆ ಮಿತಿ ಮೀರಿ ಹೋಯ್ತು ಅಂತಂದ್ರೆ ಯಾರೂ ಕೂಡ ಅದನ್ನ ತಡೆಯೋಕ್ಕಾಗಲ್ಲ. ಅಂಡ್ ಸರ್ಕಾರಕ್ಕೆ ಸ್ಪಷ್ಟವಾದಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಇಷ್ಟು ದಿನ ಒಳ ಮೀಸಲಾತಿ ವಿಷಯವಾಗಿ ದಿನೇ ದಿನೇ ಪೋಸ್ಟ್ಪೋನ್ ಮಾಡ್ಕೊಂಡ್ಬಂದ್ರು. ಈಗ ಎಲೆಕ್ಷನ್ ವಿಷಯ,
ಈಗೇನು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, GB ಎಲೆಕ್ಷನ್ ಮಾಡ್ತೀವಿ ಅಂತೇಳಿ ನೀತಿ ಸಂಹಿತೆ ತಂದು ನೇಮಕಾತಿಗಳನ್ನ ಮುಂದೂಡಿದ್ರೆ ಖಂಡಿತವಾಗಿ ಅದರ ಪರಿಣಾಮವನ್ನು ಸರ್ಕಾರ ಅನುಭವಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಷ್ಟೋ ದಿನಗಳಿಂದ ಆಲ್ರೆಡಿ ಏಜ್ ಲಿಮಿಟ್ ಕ್ರಾಸ್ ಆದಂಥ ಅಭ್ಯರ್ಥಿಗಳು ಎಷ್ಟೋ ಪರಿಶ್ರಮ ಪಟ್ಟು 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಹೋರಾಟದ ಮೂಲಕ ನಿಮ್ಮ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. ಸೊ ಅದು ವ್ಯರ್ಥ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಏನು ಒಳ್ಳೆ ವಿಚಾರ. ಅದು ವ್ಯರ್ಥ ಆಯಿತು ಅಂತಂದ್ರೆ ನೀವು ಎಷ್ಟೇ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು, ನೋಟಿಫಿಕೇಶನ್ ಮಾಡದ ಹೊರತು ಏನೂ ಬೆಲೆ ಇಲ್ಲ. ಎಸ್ಪೆಷಲಿ ಪೊಲೀಸ್ ರೆಕ್ರೂಟ್ಮೆಂಟ್ 8,000 PC ಹುದ್ದೆಗಳನ್ನು ಈಗಾಗಲೇ ನಾವು ಕಳಿಸಿದ್ದೀವಿ ಪ್ರಸ್ತಾವನೆ ಅಂತ ಹೇಳಿದ್ರೆ ಅದು ಕಳಿಸಿದಿರ ಕೂಡ, ಅದಕ್ಕೇನು ತಪ್ಪಿಲ್ಲ. ಬಟ್ ನೇಮಕಾತಿ ಮಾಡಿ ಬರೀ ಪ್ರಸ್ತಾವನೆಯನ್ನು ಕಳಿಸ್ಬಿಟ್ಟಲ್ಲಿ ಸುಮ್ಮನೆ ಇಟ್ಟರೆ ಆಗಲ್ಲ. ಆ್ಯಂಡ್ PSI ಇದಂತೂ ಇನ್ನೂ ಪ್ರಸ್ತಾವನೆಯೇ ಬಂದಿಲ್ವಂತೆ. ಸೊ ಮೊನ್ನೆ ನಾವು ಭೇಟಿ ಕೊಟ್ಟಾಗ ನೇಮಕಾತಿ ವಿಭಾಗಕ್ಕೆ ಕೇಳ್ಕೊಂಬಂದಾಗ ಇದನ್ನೇ ಹೇಳಿದ್ದವರು, PSI ಇದಂತೂ ಇನ್ನೂ ಬಂದಿಲ್ಲಪ್ಪ, ಓನ್ಲಿ PC ಬಂದಿದೆ ಅಂತ. ಸೊ ಇನ್ನು SD FDAಗಳು KPSCಗೆ ಯಾವುದೂ ಕೂಡ ಸಲ್ಲಿಕೆ ಆಗಿಲ್ಲ, ಅದು ಸಲ್ಲಿಕೆ ಆಗಬಾರ್ದು ಕೂಡ. ದಯವಿಟ್ಟು ನೀವು KPSCಗೆ ಯಾವುದೇ ಪರೀಕ್ಷೆಗಳನ್ನು ಕೊಡಬೇಡಿ. ನಮ್ಮ ಒಂದು ರಿಕ್ವೆಸ್ಟ್ ಇದು. ಕೊಟ್ಟರೆ ಖಂಡಿತವಾಗಿ ಅವರು ಮತ್ತೆ ಕೂಡ ಅಕ್ರಮದ ದಾರಿಯನ್ನು ಹಿಡಿತಾರೆ, ಭ್ರಷ್ಟರ ಪಾಲಾಗಿ ಎಲ್ಲ ಹುದ್ದೆಗಳು ಕೂಡ ಹೋಗುತ್ತೆ. ಸೊ ಅದಕ್ಕೆ ನೋಡೋಣ, ನೀವು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.